ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೂಪರ್ ಆಗಿರುವಂತಹ ಹೇರ್ ಮಾಸ್ಕ್. ಇದನ್ನ ತುಂಬಾನೇ ಈಸಿಯಾಗಿ ನಾವು ಪ್ರಿಪೇರ್ ಮಾಡಬಹುದು ಮನೇಲಿ ಸಿಗುವಂತಹ ವಸ್ತುಗಳಿಂದ. ಇದರಿಂದ ಏನಾಗುತ್ತೆ ಅಂದ್ರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಅಂಡ್ ದೆನ್ ಸೆಕೆಂಡ್ಲಿ, ನಿಮಗೆ ಬಿಳಿ ಕೂದಲು ಏನಾದರೂ ಸಮಸ್ಯೆ ಇದ್ರೆ ಅದು ಕೂಡ ಖಂಡಿತವಾಗಿಯೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಬಟ್ ಇದನ್ನ ರೆಗ್ಯುಲರ್ ಆಗಿ ನೀವು ಯೂಸೇಜ್ ಮಾಡಬೇಕು ಅಷ್ಟೇ. ಸೊ ತುಂಬಾ ಈಸಿ. ಎಲ್ಲಾ ರೀತಿಯ ಒಂದು ಪ್ರಾಬ್ಲಮ್ಸ್ ಅಂದ್ರೆ ಕೂದಲಿನ, ದಟ್ ಮೀನ್ಸ್ ತಲೆ ಬೋರ್ಡ್ ಸ್ಕ್ಯಾಲ್ಪ್ ಇರುತ್ತಲ್ಲ, ಆ ಒಂದು ಸಮಸ್ಯೆ, ಏನೇ ಸಮಸ್ಯೆ ಇದ್ರೂ ಈ ರೀತಿ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗಿಯೂ ಆ ಸಮಸ್ಯೆಗಳಿಂದ ಪಾರಾಗ್ತೀರಿ. ಬನ್ನಿ ಹಾಗಾದ್ರೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಈ ಒಂದು ರೆಸಿಪಿಗೆ ನಾನು ಆಲ್ಪ್ಸ್ ಗುಡ್ನೆಸ್ ರವರ ರತನ್ ಜೋತ್ ಪೌಡರ್ ತೆಗೆದುಕೊಳ್ತಾ ಇದ್ದೀನಿ, ವಿಚ್ ಈಸ್ ಪ್ಯೂರ್ಲಿ ಆಯುರ್ವೇದಿಕ್ ಹರ್ಬ್, ದಟ್ ಮೀನ್ಸ್ ರೂಟ್ ಹರ್ಬಲ್ ಪೌಡರ್ ಅಂತಾನೆ ಹೇಳ್ತೀನಿ. ಇದನ್ನ ಒಂದು 2 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಇದು ಕೂದಲು ಬೆಳವಣಿಗೆ ಹಾಗೂ ಈ ರತನ್ ಜೋತ್ ಪೌಡರ್ ಇದೆಯಲ್ಲ, ಬಿಳಿ ಕೂದಲನ್ನ ಡಾರ್ಕ್ ಬ್ರೌನಿಶ್ ಕಲರ್ ಕೊಡುವಂತಹ ಒಂದು ಕೇಪಬಿಲಿಟಿ ಇರುತ್ತೆ ಇದಕ್ಕೆ. ಆ್ಯಂಡ್ ದೆನ್ 1 ಸ್ಪೂನಷ್ಟು ಇದಕ್ಕೆ ನಾನು ಮೆಂತೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ವಿಚ್ ಈಸ್ ವೆರಿ ವೆರಿ ಗುಡ್ ಫಾರ್ ದ ಹೇರ್ ಗ್ರೋತ್. ನೆಕ್ಸ್ಟ್ ಬಂದು 1 ಸ್ಪೂನಷ್ಟು ಹೆನಾ ಪೌಡರ್. ಕೂದಲಿಗೆ ನ್ಯಾಚುರಲ್ ಆಗಿ ಕಂಡೀಷನಿಂಗ್ ಕೊಡುತ್ತೆ ಹಾಗೂ ಕೂದಲು ಶೈನಿಂಗ್ ಆಗಿ ಸಿಕ್ಕುರಹಿತವಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ರಿಂದ 2 ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಕೂದಲಿಗೆ ಒಂದು ರೀತಿ ತಂಪು ಕೊಡುತ್ತೆ ಹಾಗೂ ಕೂದಲಲ್ಲಿ ಏನಾದರೂ ಜಿಡ್ಡಿದ್ರೂ ಕೂಡ ದೂರ ಮಾಡುತ್ತೆ ಈ ಒಂದು ರೋಸ್ ವಾಟರ್. ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಕೂದಲಿಗೆ. 2 ಸ್ಪೂನ್. ನೆಕ್ಸ್ಟ್ ಬಂದು ಇದಕ್ಕೆ ನಾನು ಬಾದಾಮ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಕೊಕೊನಟ್ ಆಯಿಲ್ ಇದ್ರೂ ಕೂಡ ಹಾಕೋಬಹುದು, ನೋ ಪ್ರಾಬ್ಲಮ್ ಅಟ್ ಆಲ್. ಇದರಿಂದ ಕೂಡ ಕೂದಲಲ್ಲಿ ಶೈನಿಂಗ್ ಕೊಡುತ್ತೆ ಹಾಗೂ ಕೂದಲಲ್ಲಿರುವಂತಹ ಏನೇ ಒಂದು ಕಲ್ಮಶ ಇದ್ರೂ ಕೂಡ ಅದು ದೂರ ಮಾಡುತ್ತೆ ನಮ್ಮ ಬಾದಾಮ್ ಆಯಿಲ್. ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಆಫ್ ದಿಸ್ ರೆಸಿಪಿ ಈಸ್ ಮೊಸರು. ಮೊಸರು ನೋಡ್ಕೊಂಡು ಹಾಕೋಬಹುದು, ಅಕಾರ್ಡಿಂಗ್ ಟು ಯರ್ ಹೇರ್ ಲೆಂತ್ ಹಾಕೊಳ್ಳಿ. ನಾನು ನಿಯರ್ಲಿ ಒಂದು 3/4 ಬಟ್ಲಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರು ಇದ್ರಂತೂ ಇನ್ನೂ ಒಳ್ಳೆಯದು. ಇದನ್ನ ನಾನೀಗ ನೋಡಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀನು ಹಾಕೊಳ್ಳೋದು ಬೇಡ ಫ್ರೆಂಡ್ಸ್, ಅಷ್ಟೇ. ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಪೇಸ್ಟ್ ರೀತಿ ಆಗಬೇಕು. ಇನ್ನು ಸ್ವಲ್ಪ ನಮಗೆ ಲಿಕ್ವಿಡೇಷನ್ ಬೇಕು ಅಂದರೆ ಇನ್ನು ಸ್ವಲ್ಪ ಮೊಸರು ಹಾಕೋಬೋದು, ಅಥವಾ ಒಂದು 4 ಸ್ಪೂನಷ್ಟು ಕುಡಿಯೋ ನೀರನ್ನು ಕೂಡ ನೀವು ಹಾಕೋಬೋದು, ನೋ ಪ್ರಾಬ್ಲಮ್. ನಿಮ್ಮ ಕೂದಲು ಲೆಂತ್ ಪ್ರಕಾರ ಇದು ಡಿಪೆಂಡ್ ಆಗುತ್ತೆ. ಎಸ್, ಆಯಿತು. ಇದು ಇನ್ನೊಂದು ಒಂದು ಹವರಷ್ಟು ಕಾಲ ಇದು ಹಾಗೆ ನೆನೆಸಿಟ್ಬಿಡಿ. 1 ಅವರ್ ಆದಮೇಲೆ ಇದನ್ನ ಕೂದಲಿಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಇದನ್ನು ನೀವು ಕೂಡ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನನ್ನ ಹತ್ರ ಈ ವಂಡರ್ಫುಲ್ ರಿಸಲ್ಟ್ ಕೊಡುವಂಥ ಹೇರ್ ಪ್ಯಾಕ್ ರೆಡಿ ಇದೆ. ಇದನ್ನು ನಾನು ಈಗ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ನಾನು ಹೇರ್ಗೆ ಆಯಿಲಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಆಯಿಲಿಂಗ್ ಮಾಡ್ಕೊಳ್ತಿದ್ರೆ ಹಾಗೆ ಹಚ್ಕೊಂಡ್ರು ಕೂಡ ನೋ ಪ್ರಾಬ್ಲಮ್. ಫ್ರೆಂಡ್ಸ್, ರತನ್ ಜೋತ್ ನಮ್ಮ ಕೂದಲಿಗೆ ಗ್ರೇ ಹೇರ್ಸ್ ಇದ್ರೂ ಕೂಡ ಅದನ್ನ ಶಾಶ್ವತವಾಗಿ ದೂರ ಮಾಡುತ್ತೆ. ಅದರಲ್ಲೂ ಇದ್ರ ಜೊತೆಲಿ ನಾನು ಮೇಥಿ ಪೌಡರ್, ಹೆನಾ ಪೌಡರ್, ಕರ್ಡ್ ಹಾಕ್ಕೊಂಡಿದ್ದೀನಿ, ಜೊತೆಲಿ ರೋಸ್ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ದಟ್ ಇದು ಇನ್ನೂ ಕೂಡ ಇದರ ಒಂದು ಪ್ರಾಪರ್ಟಿ ಜಾಸ್ತಿ ಆಗಿದೆ. ಈ ಕೂದಲನ್ನ ಸ್ಟ್ರೆಂಥನಿಂಗ್ ಮಾಡೋದಲ್ಲದೆ ಹೇರ್ ಫಾಲಿಕಲ್ಸ್ನ ತುಂಬ ಶಕ್ತಿ ಕೊಡುತ್ತೆ ಹಾಗೂ ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಕೂದಲಿಗೆ ನ್ಯಾಚುರಲ್ ಆಗಿ ಶೈನಿಂಗ್ ಕೊಡುತ್ತೆ. ಈ 3ರ ಕಾಂಬಿನೇಷನ್ ಜೊತೆಲಿ ನಾವು ಹಾಕೊಂಡಿರುವಂತಹ ಕೂದಲಿಗೆ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ. ದಟ್ ಮೀನ್ಸ್ ಕೂದಲು ಏನಾದರೂ ಒಣ ಆಗಿದ್ರೆ, ಡ್ರೈನೆಸ್ ಇದ್ರೂ ಕೂಡ ಮಾಯ್ಶ್ಚರ್ ಮಾಡುತ್ತೆ. ರತನ್ ಜೋತ್ ನಮ್ಮ ಕೂದಲಿಗೆ ಗ್ರೇ ಹೇರ್ಸ್ನ ದೂರ ಮಾಡಿ ಬ್ರೌನ್ನೆಸ್ ಕೊಡೋದಲ್ಲದೆ, ಡಾರ್ಕ್ ಬ್ರೌನಿಶ್ನೆಸ್ ಕೊಡೋದಲ್ಲದೆ
ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ, ಕೂದಲಿಗೆ ಸ್ಟ್ರೆಂಥನ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ತತ್ವ ಇರೋದನ್ನ ಈ ಕೆಲಸನೆಲ್ಲ ಇದು ಮಾಡುತ್ತೆ. ಸೊ ಇದು ಆಲ್ ಇನ್ ವೆಲ್ ಅಂತಲೇ ಹೇಳಬಹುದು. ಇನ್ನು ಮೆಂತೆ ಪೌಡರ್ ಅಂತೂ ಗೊತ್ತೇ ಗೊತ್ತು. ಇದು ನಮ್ಮ ಬುರುಡೆಗಂತೂ ತುಂಬಾ ಒಳ್ಳೆಯದು, ತುಂಬ ಒಳ್ಳೆ ಶಕ್ತಿ ಕೊಡುತ್ತೆ ಹಾಗೂ ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ. ನಮಗೆ ಓವರ್ ಆಲ್ ಇದು ತಂಪು ಕೊಡುತ್ತೆ. ಇನ್ನು ಹೆನ್ನ ಪೌಡರ್ ಅಂತೂ ಕೂದಲಿಗೆ ಒಳ್ಳೆ ಒಂದು ಕಲರ್ ಕೊಡುತ್ತೆ, ಒಂದು ಒಳ್ಳೆ ಕೋಟಿಂಗ್ ಕೊಡುತ್ತೆ ಕೂದಲಿಗೆ. ಸೊ ದ್ಯಾಟ್ ಇದು ಕೂದಲು ಖಂಡಿತವಾಗಿಯೂ ಬಿಳಿ ಕೂದಲಿದ್ರೆ ಖಂಡಿತವಾಗಿಯೂ ಶಾಶ್ವತವಾಗಿ ದೂರ ಆಗುವಂಥ ಪ್ರಾಪರ್ಟಿ ಈ ಎಲ್ಲ ಕಾಂಬಿನೇಷನಿಂದ ಸಿಗುತ್ತೆ. ಹಾಕ್ಕೊಂಡಿರುವಂತಹ ಮೊಸರು ಕೂಡ ಇದು ನ್ಯಾಚುರಲ್ ಕಂಡೀಷ್ನರ್. ಇದು ಕೂದಲ ಮ್ಯಾನೇಜಬಲ್ ಆಗಿ ಮಾಡುತ್ತೆ, ಕೂದಲಿಗೂ ಒಳ್ಳೆಯ ಸ್ಟ್ರೆಂಥನ್ನು ಕೊಡುತ್ತೆ ಹಾಗೂ ಕೂದಲು ಉದುರೋದನ್ನು ಕಡಿಮೆ ಆಗುತ್ತೆ. ಇದೆಲ್ಲದರ ಕಾಂಬಿನೇಷನ್ ಖಂಡಿತವಾಗಿಯೂ ಕೂದಲಿಗೆ ಡ್ರೈನೆಸ್ ಕೂಡ ದೂರ ಮಾಡಿ, ಕೂದಲು ಉದುರೋದನ್ನ ಕಡಿಮೆ ಮಾಡಿ, ಬಿಳಿ ಕೂದಲು ಕೂಡ ಶಾಶ್ವತವಾಗಿ ದೂರ ಮಾಡಿದ್ರೆ. ಬಟ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಷ್ಟೇ. ಒಂದೇ ಯೂಸಿಗೆ ನಮಗೆ ರಿಸಲ್ಟ್ ಸಿಗಬೇಕು ಅಂದರೆ ಆಗಲ್ಲ. ಇದನ್ನ ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದು ಸಾರಿ ಆದರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ನಿಮಗೆ ಶಾಶ್ವತವಾದ ಪರಿಹಾರ ಸಿಗುತ್ತೆ. ಸೊ ಐ ಇನ್ಸಿಸ್ಟ್ ಟು ಯೂಸ್ ದಿಸ್ ವಂಡರ್ಫುಲ್ ಅಮೇಝಿಂಗ್ ಮಾಸ್ಕ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್. ಸೊ ನಾನು ಈಗಾಗಲೇ ಹಚ್ಕೊಂಡೆ. ಇದನ್ನ ನಾನು ಈಗ ನೋಡಿ, ಈಗ ಇದನ್ನ ಕ್ಲಿಪ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 2 hours ಬಿಟ್ಟು ನಾನು ನಾರ್ಮಲ್ ಶ್ಯಾಂಪೂಯಿಂದ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೀವು ನೋಡಿದ್ರಿ, ನಿಮ್ಮ ಕಣ್ಮುಂದೆನೇ ನಾನು ಅಪ್ಲೈ ಮಾಡಿಕೊಂಡೆ. ಈಗ 1.5 hour ತನಕ ಬಿಟ್ಬಿಟ್ಟು ಇದನ್ನ ನೀವು ನಾರ್ಮಲ್ ವಾಟರ್ಲಿ ವಾಶ್ ಮಾಡ್ಕೊಂಬಿಡಿ. ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಆಯಿಲಿಂಗ್ ಮಾಡ್ಕೊಂಡಿದ್ದೆ ಕೂದಲಿಗೆ. ಆಯಿಲ್ ಮಾಡ್ಕೊಳ್ಳದೆ ಇದ್ರೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ, ಆಯಿಲ್ ಮಾಡ್ಕೊಂಡ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಆಯಿಲಿಂಗ್ ಇಲ್ಲದೆ ಇದ್ದಾಗ ಕೂದಲು ಚೆನ್ನಾಗಿ ಫ್ರೆಶ್ ಆಗಿರಬೇಕು. ಕೂದಲು ನಾನು ಆಸ್ ಐ ಟೋಲ್ಡ್ ಯು, ನಾನು ಮುಂಚೆನೇ ಹೇಳಿದೆ, ಕೂದಲು ಕ್ಲೀನಾಗಿರಬೇಕು, ಕೂದಲು ಫ್ರೆಶ್ ಆಗಿರಬೇಕು, ನೀಟಾಗಿರಬೇಕು. ಆವಾಗ ಮಾತ್ರ ಇದು ಅಪ್ಲೈ ಮಾಡ್ಕೊಂಡ್ರೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆಯಿಲ್ ಹಚ್ಕೊಂಡಿರ್ಬೋದು, ಇಲ್ಲ ಆಯಿಲ್ ಇಲ್ದಂಗೆ ಇದು ಅದೇ ರೀತಿ ಕೂಡ ಅಪ್ಲೈ ಮಾಡ್ಕೋಬಹುದು. ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ 2 hours ಆದ್ಮೇಲೆ ನಾನು ಹೆಡ್ ವಾಶ್ ಮಾಡಿಕೊಂಡು ರಿಸಲ್ಟ್ ಏನಾಗಿದೆ ಅಂತ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಬಿ ವಿತ್ ಮೀ. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ನಿಮಗೋಸ್ಕರ, ನಿಮಗಾಗಿ ಸಪೋರ್ಟ್ ಮಾಡಿ. ಆಯುರ್ವೇದಿಕ್ ಮನೆಯಲ್ಲಿ ಸಿಗುವಂತಹ ವಸ್ತುಗಳು, ಹರ್ಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಖಂಡಿತವಾಗಿಯೂ ಆಗೋದಿಲ್ಲ. ಯೋಗ ಮ್ಯಾಟ್ ಕಾಣ್ತಾ ಇದೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಿಮಗೆ ನಾನು ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿರುವಂತಹ ರಿಸಲ್ಟ್ ಕೂಡ ಬಂದಿದೆ. ಲಿಟ್ರಲಿ ನಿಮಗೆ ಬಿಳಿ ಕೂದಲು ಕೂಡ ಮಾಯ ಆಗ್ಬಿಡುತ್ತೆ. ನೀವು ಖಂಡಿತವಾಗಿಯೂ ಇದನ್ನ ಯೂಸೇಜ್ ಮಾಡಬೇಕು, ರೆಗ್ಯುಲರ್ ಆಗಿ ಮಾಡಬೇಕು. ಒಂದೇ ನಮಗೆ ಯೂಸಲ್ಲಿ ರಿಸಲ್ಟ್ಸ್ ಸಿಗಬೇಕು ಅಂತಂದರೆ ಖಂಡಿತವಾಗಿಯೂ ಯಾರ ಕೈಯಿಂದನೂ ಅದಾಗಲ್ಲ. ಎಂತಹ ಒಂದು ಜ್ವರ ಇದ್ರೂ ಕೂಡ, ನೆಗಡೆ, ಕೆಮ್ಮು ಏನೇ ಇದ್ರೂ ಕೂಡ ತಕ್ಷಣಕ್ಕೆ ನಮಗೆ ಕ್ಯೂರ್ ಆಗಲ್ಲ ಅಲ್ವಾ. ಅದೇ ರೀತಿ ಒಂದು ಆಳವಾದ ಸಮಸ್ಯೆ, ಬಿಳಿ ಕೂದಲು ಅಥವಾ ಕೂದಲು ಉದುರೋ ಸಮಸ್ಯೆ ಒಂದು ತುಂಬ ಡೀಪ್ ಆಗಿರುವಂತಹ ಸಮಸ್ಯೆ. ಅದು ಒಂದೇ ಯೂಸೇಜ್ಗೆ ನಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಗಲ್ಲ. ಅದನ್ನ ಕೆಲವರು ಸಿಗಬಹುದು, ಕೆಲವರು ಸಿಗಲ್ಲ. ಸೊ ಒಂದು 3 ಸಲ 4 ಸಲ 5 ಸಲ ನೀವು ಯೂಸ್ ಮಾಡ್ತಾ ಹೋಗ್ಬೇಕು. ಇವತ್ತು ನಾನು ತೋರಿಸಿರುವಂತಹ ಈ ಒಂದು ಹೇರ್ ಮಾಸ್ಕ್ ನೀವು ವಾರಕ್ಕೆ 2 ಸಲ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇದರಲ್ಲಿ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ, ಇದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ಯೂಸ್ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಮಾಡಿ ರಿಸಲ್ಟ್ ಏನಾಯ್ತು ಅಂತ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.